ಧನ್ಯವಾದ. ವಿಶ್ವಾಸ್ ವಸಂತ್ ವೈದ್ಯ, ರಾಮಲಿಂಗ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2797 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರ ರಚಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ನಿಯಮ 2002 ನಿಯಮವು ದಿನಾಂಕ 1/5/2003ರಿಂದ ಜಾರಿಗೆ ಬಂದಿದ್ದು, ಸದರಿ ನಿಯಮಗಳನ್ವಯ ದೇವಾಲಯದ ಸೇವೆಯಲ್ಲಿರುವ ಮೃತ ನೌಕರರ ಅವಲಂಬಿತರ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಲು ಅವಕಾಶ ಕಲ್ಪಿಸಿರುವುದಿಲ್ಲ ಅಂತ ಹೇಳಿ ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಆದರೆ ನನ್ನ ಈ ಪ್ರಕಾರ 2012ರಲ್ಲಿ ಇದೇ ದೇವಸ್ಥಾನದಲ್ಲಿ ಒಂದು ಅನುಕಂಪದ ಆಧಾರದ ಮೇಲೆ ಅಲ್ಲಿ ನೇಮಕಾತಿಯನ್ನು ಕೂಡ ಮಾಡಲಾಗಿದೆ. ಅದರ ಒಂದು ದಾಖಲೆಯನ್ನು ಕೂಡ ತಮ್ಮ ಮುಂದೆ ನಾನು ಆಮೇಲೆ ಸಲ್ಲಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 36 ಕುಟುಂಬ ಬಹಳಷ್ಟು ಕಷ್ಟದಲ್ಲಿದ್ದಾರೆ. 36 ಜನ ಆ ಸೇವೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ಮೃತವನ್ನು ಹೊಂದಿದ್ದಾರೆ. ಆದ ಕಾರಣ ಅವರು ಎಲ್ಲ ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಆ ಒಂದು ನೇಮಕಾತಿ ಮಾಡಲು ಅವಕಾಶ ಇದೆ. ಆದರೆ ಈ ಒಂದು ಧಾರ್ಮಿಕ ದತ್ತೆಯಲ್ಲಿ ಇಲ್ಲದಕ್ಕೆ ಬಹಳಷ್ಟು ಬೇಸರ ಆಗ್ತಾ ಇದೆ. ಅವರ ಒಂದು ಕುಟುಂಬದ ಎಲ್ಲ ಸದಸ್ಯರು ಬಂದು ಪದೇ ಪದೇ ನನ್ನ ಮನೆ ಗೃಹ ಕಚೇರಿಯಲ್ಲಿ ಬಂದು ಅವರ ಒಂದು ಗೋಳನ್ನು ನೋಡಿದಾಗ ಏನೋ ಬಹಳಷ್ಟು ಅಸಹಾಯಕನಾಗಿದ್ದೇನೆ, ಅವರಿಗೆ ಸಹಾಯ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಬಹಳಷ್ಟು ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅದಕ್ಕೆ ನಾನು ಮಾನ್ಯ ಮುಜರಾಯಿ ಸಚಿವರಲ್ಲಿ ಬಹಳಷ್ಟು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ. ಬರುವಂತ ಅಧಿವೇಶನದಲ್ಲಿ ಅಸೆಂಬ್ಲಿಯಲ್ಲಿ ಆ ಒಂದು ತಿದ್ದುಪಡಿಯನ್ನ ಮಾಡಿ ಆ 36 ಕುಟುಂಬಗಳಿಗೆ ನೆರವಾಗಬೇಕಂತ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳಬಯಸ್ತೇನೆ. ಸಭಾಧ್ಯಕ್ಷರೇ, ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಬೇರೆ ಬೇರೆ ಕಾನೂನುಗಳಿತ್ತು ಸಭಾಧ್ಯಕ್ಷರೇ. ಒಂದು ಬಾಂಬೆ ಕರ್ನಾಟಕಕ್ಕೆ ಬೇರೆ ಇತ್ತು, ಹೈದರಾಬಾದ್ ಕರ್ನಾಟಕಕ್ಕೆ ಬೇರೆ ಇತ್ತು, ನಮ್ಮ ಹಳೆ ಮೈಸೂರಿಗೆ ಬೇರೆ ಇತ್ತು, ಕೊಡಗುಗೆ ಎಲ್ಲ ಬೇರೆ ಇತ್ತು. ಆಮೇಲೆ 1997ರಲ್ಲಿ ಎಲ್ಲ ಕಾಯ್ದೆಗಳನ್ನೆಲ್ಲ ಸೇರಿಸಿ ಒಂದೇ ಕಾಯ್ದೆ ತಂದರು ಸಭಾಧ್ಯಕ್ಷರೇ. ಅದು ಜಾರಿಯಾಗಿದ್ದು 2003ರಲ್ಲಿ. ಆ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡೋದಕ್ಕೆ ಆಗ ಅವಕಾಶ ಮಾಡಿಕೊಳ್ಳಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ಏನಾಗಿದೆ, ಈ ಕುಕ್ಕೆನಲ್ಲಿ 2007ರಲ್ಲಿರುವ ಸಭಾಧ್ಯಕ್ಷರೇ ಒಂದು 6 ಜನಕ್ಕೆ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ಹುಲಿಗಮ್ಮ ದೇವಸ್ಥಾನದಲ್ಲಿ ಒಂದು, ಕುಕ್ಕೆ ಸುಬ್ರಹ್ಮಣ್ಯ 6, ಹುಲಿಗಮ್ಮ ದೇವಸ್ಥಾನದಲ್ಲಿ ಒಬ್ಬರನ್ನು ಸೇರಿಸ್ಕೊಂಡ್ರು. ಆಮೇಲೆ 17/7/19ರಲ್ಲಿ ಒನ್ ಟೈಮ್ ಅಂತೇಳಿ ಇವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡಿಕೊಟ್ರು ಸಭಾಧ್ಯಕ್ಷರೇ. ಆಗ ಸರ್ಕಾರ ರೆಗ್ಯುಲರೈಸ್ ಮಾಡಿಕೊಂಡ್ರು. ಆಮೇಲೆ 2018ರಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಪರಮೇಶ್ ಅಂತ ಒಬ್ರು ಇರ್ತಾರೆ, ಡಿ ಗ್ರೂಪ್ ನೌಕರು, ತೀರೋಗ್ತಾರೆ. ಆಮೇಲೆ ಅವ್ರ ಮಗ ಸಂತೋಷ್ ಅಂತ ಅನುಕಂಪದ ಆಧಾರದ ಮೇಲೆ ಕೆಲಸ ಬೇಕು ಅಂತ ಕೇಳಿದಾಗ ಕಾನೂನು ಅಂತೇಳಿ 26/2/18 ಮತ್ತೆ 15/2/20ರಲ್ಲಿ ಇಬ್ಬರ ಕೊಡೋಕ್ಕಾಗೋದಿಲ್ಲ ಅಂತ. ಆಮೇಲೆ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಧಾರವಾಡ ಸಿಂಗಲ್ ಬೆಂಚ್ಗೆ, ಅಲ್ಲಿ ಅಲೋ ಮಾಡ್ತಾರೆ. ಮತ್ತೆ ಡಬಲ್ ಬೆಂಚಲ್ಲಿ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಕೊಡೋಕ್ಕಾಗೋದಿಲ್ಲ ಅಂತ ಮೊದಲೇನು ಫಸ್ಟ್ ಬೆಂಚ್ ಜಡ್ಜ್ಮೆಂಟ್ ಕೊಟ್ಟಿದ್ರು ಅದನ್ನ ಇದು ಸ್ಕ್ವಾಶ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಈಗ ಮಾನ್ಯ ಸದಸ್ಯರು ಹೇಳಿದ್ದಾರೆ, ಇದ್ರ ಬಗ್ಗೆ ನಾನು ಕಾನೂನು ಸಚಿವರ ಹತ್ರ ಪರಿಶೀಲನೆ ಮಾಡಿ, ಯಾಕಂದ್ರೆ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಇದೆ, ಬೇರೆ ಇಲಾಖೆಗಳಲ್ಲಿ ಎಲ್ಲ ಇರೋದ್ರಿಂದ ನಾನು ಕಾನೂನು ಸಚಿವರ ಹತ್ರ ಮಾತಾಡಿ ಮುಂದಿನ ಅಸೆಂಬ್ಲಿನಲ್ಲಿ ಒಂದು ಬಿಲ್ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ಐತಿಹಾಸಿಕ ದೇವಸ್ಥಾನ ಆಗಿರುವಂತಹ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ, ಆ ಒಂದು ದೇವಸ್ಥಾನದ ಮೇಲೆ ಬಹಳಷ್ಟು ಕಳಕಳಿಯನ್ನ ಇಟ್ಕೊಂಡಿರುವಂತ ನಮ್ಮ ಮುಜರಾಯಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರು ಆ ಒಂದು ದೇವಸ್ಥಾನಕ್ಕೆ ಸುಮಾರು 215 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬಹಳಷ್ಟು ಮುಂದಾಗಿದ್ದಾರೆ. ಆದ ಕಾರಣ ಆ ಒಂದು ಕಾಮಗಾರಿಗೆ ಅಷ್ಟೊಂದು ಹಣ ಕೊಟ್ಟರು ಕೂಡ ಅಲ್ಲಿ ಸಿಬ್ಬಂದಿಯ ಕೊರತೆ ಕೂಡ ಬಹಳಷ್ಟು ಇದೆ. ಸುಮಾರು 180 ವೇಕೆನ್ಸಿ ಕೆಲಸ ಮಾಡುವಂತಹ ಸ್ಟಾಫ್ಗಳ ಬಂದೆ ಕೇವಲ 85 ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು 80ರಿಂದ 85 ಜನನ್ನ ವೇಕೆನ್ಸಿ ಇರುವುದರಿಂದ ಆ ಭರ್ತಿ ಮಾಡಲಿಕ್ಕೆ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಅರ್ಚಕರು ಸುಮಾರು 30 ಜನ ಅರ್ಚಕರು ಕೆಲಸ ಮಾಡಬೇಕಂತ ಜಾಗದಲ್ಲಿ ಕೇವಲ 14 ಜನ ಕೆಲಸ ಮಾಡ್ತಾ ಇದ್ದಾರೆ. 2 ಶಿಫ್ಟ್ ನಲ್ಲಿ ಕೂಡ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮ್ಯಾನ್ ಪವರ್ ಬೇಕಾಗಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಸಭಾಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಮಾನ್ಯ ಮುಜರಾಯಿ ಮಂತ್ರಿಗಳು ಈಗ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ
ಖಂಡಿತವಾಗಲೂ ಈ 36 ಜನರ ಕುಟುಂಬದ ಒಂದು ಅನುಕಂಪದ ಕೆಲಸ ಆಧಾರದ ಮೇಲೆ ನೇಮಕಾತಿಯನ್ನ ಮುಂದಿನ ಒಂದು ಅಸೆಂಬ್ಲಿಯಲ್ಲಿ ತಂದು ಕೊಡಬೇಕಂತ ಹೇಳಿ ಬಹಳಷ್ಟು ನಾನು ಕಳಕಳಿಯಿಂದ ಮತ್ತೊಮ್ಮೆ ಅವರಲ್ಲಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ನಮ್ಮ ಪ್ರಾಧಿಕಾರದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಮುಂದೆ ಬೋರ್ಡ್ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಏನು ಶಾರ್ಟೇಜ್ ಎಂಪ್ಲಾಯೀಸ್ ಕೊರತೆ ಇದೆಯಲ್ಲ ಅದರ ಬಗ್ಗೆನೂ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ ಸಭಾಧ್ಯಕ್ಷರೇ. ಧನ್ಯವಾದಗಳು.